ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ತಮ್ಮೆಲ್ಲರಿಗೂ ವೀಕ್ಷಕರೇ ಡ್ರೈವ್ ಇನ್ ಕಿಚನಿಂದ ಹಾಗೂ ನನ್ನ ಕಡೆಯಿಂದ ಧನ್ಯವಾದ. ವೀಕ್ಷಕರೇ, ಬನ್ನಿ ಹಾಗಿದ್ರೆ ಇವತ್ತು ಸ್ಪೆಷಲ್ ರೆಸಿಪಿ ಏನಂದರೆ ದಾವಣಗೆರೆ ದೋಸೆಯಲ್ಲಿ ಚಟ್ನಿ ಮತ್ತು ಬಾಜಿ ಕೊಡ್ತಾರೆ. ಆ ಬಾಜಿನ ಹೇಗೆ ಮಾಡೋದು ಅಂತ ನಾವು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ನೀವು ಕೂಡ ಒಂದ್ಸರಿ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ. ಬನ್ನಿ ವೀಕ್ಷಕರಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ನಾನು ಮೊದಲದಾಗಿ ಒಂದು 2 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೇ ಶೇಪಲ್ಲೇ ನೀವು ಕಟ್ ಮಾಡಿ ಇಟ್ಕೊಂಡಿರಬೇಕು, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೆ 2 ಆಲೂಗಡ್ಡೆನ ನಾನು ಸಿಪ್ಪೆ ಸುಲಿದು ನೀಟಾಗಿ ಈ ಥರ ಪೀಸಸನ್ನು ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟಾದರೆ ಸಾಕು. ಈಗ ಬಾಜಿ ಮಾಡುವ ವಿಧಾನದಲ್ಲಿ ವೀಕ್ಷಕರೇ, ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಮೊದಲು ನೀರನ್ನು ಹಾಕಿ ಒಂದು 2ರಿಂದ 3 ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ಳಿ. ಆಮೇಲೆ ವೀಕ್ಷಕರೇ, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅದು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ, ಹಾಗೆ ಇದ್ರ ಜೊತೆಗೆ ವೀಕ್ಷಕರೇ ಈರುಳ್ಳಿನ ತೊಗೊಂಡಿದ್ವಲ್ಲ, ಆ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಈಗ ನಾವು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ವೀಕ್ಷಕರೇ ಇದನ್ನು ಒಂದು 2ರಿಂದ 3 ನಿಮಿಷ ನಾವು ಕುದಿಸ್ಬೇಕು. ಯಾಕಂದರೆ ಸೀಕ್ರೆಟೇ ಇದು ವೀಕ್ಷಕರೇ. ಇಲ್ಲಿ ಯಾವ ಒಗ್ಗರಣೆನೂ ಕೊಡಲ್ಲ, ಯಾವ ಮಸಾಲೆನೂ ಹಾಕಲ್ಲ, ಯಾವುದು ಎಣ್ಣೆ ಬೇಡ, ಸಾಸಿವೆ ಜೀರಿಗೆ ಏನು ಹಾಕ್ದೇ ಈ ಥರ ಸಿಂಪಲ್ಲಾಗಿ ಕುದಿಸ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೇನೆ. ಹಾಗೆ ಇದ್ರ ಜೊತೆಗೆ ವೀಕ್ಷಕರೇ ಆಲೂಗಡ್ಡೆನೂ ನಾನು ಮ್ಯಾಶ್ ಮಾಡಿ ಒಂದು ಪ್ಲೇಟಲ್ಲಿ ಅದನ್ನು ಕೂಡ ಇಟ್ಕೊಂಡಿದ್ದೇನೆ. ಈಗ ಬೇಯಿಸಿರುವ ಈರುಳ್ಳಿ ಮತ್ತು ಈ ಆಲೂನ ವೀಕ್ಷಕರೇ ಈ ಥರ ಎರಡನ್ನೂ ಕೂಡಿಸ್ಕೊಂಡು ವೀಕ್ಷಕರೇ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ಮ್ಯಾಶ್ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ಇಷ್ಟಾದರೆ ಬಾಜಿ ಫೈನಲಾಗಿ ಮುಗೀತು ವೀಕ್ಷಕರೇ. ಈಗ ಚಟ್ನಿ ಮಾಡೋ ವಿಧಾನದಲ್ಲಿ ನೋಡಿ ವೀಕ್ಷಕರೇ, ಒಂದು ತೆಂಗಿನಕಾಯಲ್ಲಿ 1 ಬಟ್ಲು ತೆಂಗಿನಕಾಯಿನ ನಾನು ಈ ಥರ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿನ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ½ ಟೇಬಲ್ ಸ್ಪೂನ್ ಆಗೋಷ್ಟು, 1 ಏಲಕ್ಕಿ ವೀಕ್ಷಕರೇ. ಇದೇ ಸೀಕ್ರೆಟು ಈ ಚಟ್ನಿಯಲ್ಲಿ. ತುಂಬ ಈಸಿ ವೀಕ್ಷಕರು ಇದನ್ನು ಮಾಡ್ಕೊಳ್ಳೋದು. ಯಾವ ಒಗ್ಗರಣೆನೂ ಕೊಡಬಾರ್ದು, ಏನೂ ಹುಳಿಬೇಕಾಗಿಲ್ಲ, ಯಾವುದೂ ಬೆಲ್ಲ ಹಾಕಬೇಡಿ, ಏನು ಬೇಡ, ಇಷ್ಟಾದರೆ ಸಾಕಾಗುತ್ತೆ. ಈಗ ವೀಕ್ಷಕರೇ ಒಂದು ಜಾರಿಗೆ ಸರಿಯಾಗಿ ನಾನು ತೊಗೊಂಡಿರುವ ಈ ಕೊಬ್ಬರಿನ ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಏಲಕ್ಕಿ ಅಂದರೆ 1 ಏಲಕ್ಕಿನ ಹಾಕ್ಕೊಳ್ಳಿ. ಹಾಗೆ ವೀಕ್ಷಕರೇ ರುಚಿಗೆ ತಕ್ಕಷ್ಟು ಉಪ್ಪು, ಫೈನಲ್ಲಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಇಷ್ಟಾದರೆ ಸಾಕು. ಇದನ್ನು ನಾವೀಗ ಕ್ಲೋಸ್ ಮಾಡಿಕೊಂಡು ವೀಕ್ಷಕರೇ ಪೇಸ್ಟ್ ಮಾಡ್ಕೊಂಡು ಬರೋಣ. ರುಬ್ಬೋದು ಹೇಗಂದರೆ ಜಾಸ್ತಿ ಇದನ್ನು ನುಣ್ಣಗೆ ರುಬ್ಬಬಾರ್ದು ವೀಕ್ಷಕರೇ. ನೋಡಿ ಈಗ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀವಿ. ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ನಾವು ನಾರ್ಮಲ್ಲಾಗಿ ಏನು ಮಾಡಿಬಿಡ್ತೇವೆ ಅಂದರೆ ಚೆನ್ನಾಗಿ ರುಬ್ಕೊಂಡ್ಬಿಡ್ತೇವೆ. ಹಾಗಾಗಿ ಆ ಥರ ರುಬ್ಬೋದ್ರ ಬದಲು ವೀಕ್ಷಕರೇ ಈ ಥರ ಈಗ ನೋಡಿ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತರಿಯಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು, ಕೊಬ್ಬರಿ ಚಿಕ್ಕದಾಗಬಾರ್ದು ಜಾಸ್ತಿ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಚಟ್ನಿ ಕೂಡ ದಾವಣಗೆರೆ ಶೈಲಿಯಲ್ಲಿ ರೆಡಿ ಆಯಿತು. ಬನ್ನಿ ಹಾಗಿದ್ರೆ ವೀಕ್ಷಕರೇ ನಾವೀಗ ಒಂದು ದೋಸೆ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡೋಣ. ನೋಡಿ ದೋಸೆ ಕೂಡ ಸ್ವಲ್ಪ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ನೀವು ಬೆಣ್ಣೆ ಹಾಕ್ಕೊಂಬಿಟ್ರೆ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಯಿತು ಅಂತಲೇ ವೀಕ್ಷಕರೇ. ನೋಡಿದ್ರಲ್ಲ, ತುಂಬ ಸುಲಭ ಇದನ್ನು ಮಾಡ್ಕೊಳ್ಳೋದು. ಹಾಗಿದ್ರೆ ಇದನ್ನು ಬನ್ನಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ಈಗ ದೋಸೆ ಜೊತೆಗೆ ದಾವಣಗೆರೆ ಶೈಲಿಯಲ್ಲಿ ಚಟ್ನಿ ಸವಿಯಲು ಸಿದ್ಧ ಆಗಿದೆ. ಹಾಗೆ ವೀಕ್ಷಕರೇ ಅದರ ಜೊತೆಗೆ ಆಲೂ ಭಾಜಿನೂ ಒಳ್ಳೆ ಟೇಸ್ಟು, ಒಳ್ಳೆ ರುಚಿಯಾಗಿರುತ್ತೆ. ಖಂಡಿತ ಒಂದು ಸಾರಿ ನೀವು ಕೂಡ ಈ ಥರ ಮನೆಯಲ್ಲೇ ಮಾಡಿಕೊಂಡು ಈಸಿಯಾಗಿ ಯಾವುದೂ ಒಗ್ಗರಣೆ ಇಲ್ಲದೇ ಮಾಡ್ಕೊಂಡಂಥ ಈ ಚಟ್ನಿ ಪಲ್ಯನ ವೀಕ್ಷಕರೇ ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೋಸ್ಕರ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನಾನು ಡ್ರೈವ್ ಇನ್ ಕಿಚನಲ್ಲಿ ವೀಕ್ಷಕರೇ ಅಪ್ಲೋಡ್ ಮಾಡ್ತೇನೆ. ಅದಕ್ಕೆ ನನಗೆ ನಿಮ್ಮ ಸಹಕಾರ, ಸಪೋರ್ಟು ತುಂಬಾ ಮುಖ್ಯ. ಇನ್ನೂ ಏನಾದರೂ ವೀಕ್ಷಕರೇ ನೀವು ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ವೀಕ್ಷಕರೇ ಡ್ರೈವ್ ಇನ್ ಕಿಚನಿಂದ ನನ್ನ ಕಡೆಯಿಂದ ಧನ್ಯವಾದ.